ನಿಮಿಷ ಮಾವ, ನಾನು ಏನ್ ಅನ್ಯಾಯ ಮಾಡಿದೀನಿ ಅಂತ ಈ ತರ ಕೆಲಸ ಮಾಡಿಸ್ತಾ ಇದ್ದೀರಾ ಹೇಳಿ? ನೀವೇ ಅಲ್ವಾ ಮಾವ ಯಾವಾಗ್ಲೂ ರಶ್ಮಿ ನೀನ್ ಚೆನ್ನಾಗಿರ್ಬೇಕಮ್ಮ, ನಿನ್ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೇಳ್ತಿದ್ದವ್ರು. ಏನ್ ಮಾವ ನೀವೇ ಈ ತರ ಕೆಲಸ ಮಾಡಿಸ್ತಾ ಇದ್ದೀರಾ? ಯಾಕೆ ಮಾವ? ಅವತ್ತು ಅದ್ಯಾವುದೋ ಪಾಪಿ ನನ್ನ ಮಗ ನನ್ನ ಮದ್ವೆ ಆಗ್ತೀನಿ ಅಂತ ಬಂದು ನನ್ನ ಹಸೆ ಮನೆ ಮೇಲೆ ಹಾಗೆ ಬಿಟ್ಟು ಹೋದಾಗ ನನ್ನ ನೋಡ್ಕೊಂಡು ಆಡ್ಕೊಂಡವ್ರೆ ಜಾಸ್ತಿ ಮಾವ. ಆದ್ರೆ ನೀವು ಮಾತ್ರ ಮಾವ ನನ್ ಬಾಳ್ ಹಾಳಾಗ್ಬಾರ್ದು ಅಂತ ಹೇಳಿ ನಿಮ್ ಮಗನ್ನ ಕರ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸಿ ನನ್ ತಾಳಿ ಕಟ್ಸಿ ನನಗೊಂದ್ ಸಂಸಾರ ಅಂತ ಕಟ್ಕೊಟ್ರಿ ಮಾವ. ನೀವೇ ಮಾವ ನನ್ನ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀರಾ. ಅದ್ರಲ್ಲಿ ಮಗ ಸೊಸೆ ಮಧ್ಯ ಏನೋ ಒಂಚೂರು ಆಯ್ತು ಅಂದ ತಕ್ಷಣ ಇಬ್ರನ್ನ ದೂರ ಮಾಡಕ್ಕೆ ನೋಡ್ತಾ ಇದ್ದೀರಲ್ಲ ಮಾವ. ಯಾಕೆ ಮಾವ ಅಂತ ನಾನು ಏನ್ ಮಾಡಿದ್ದೆ ಹೇಳಿ? ಇಷ್ಟ ಇಲ್ಲದೆ ಹೋದ್ಮೇಲೆ ಬದುಕಿದ ಏನು ಪ್ರಯೋಜನನವ? ನೀನು ಏನು ಯೋಚನೆ ಮಾಡಬೇಡವ. ಈ ಪಾಪಿ ನನ್ನ ಮಗನ ಜೊತೆ ಬದುಕೋದಕ್ಕಿಂತ ಒಂಟಿಯಾಗಿ ಸ್ವತಂತ್ರವಾಗಿ ಬದುಕೋದೇ ಲೇಸು. ರೀ ಅವಳಿಗೇನ್ರಿ ಬುದ್ಧಿ ಹೇಳೋದು? ಮಗ ನಿನ್ ಸೈನ್ ಹಾಕ್ಲಾ? ಅದೇ ಅನ್ಕತಿದ್ದೆ. ಇಷ್ಟ ತನಕ ಇವಳು ಕತೆ ಹೊಡೆದ್ ಬಿಟ್ಬಿಟ್ಟು ಸೈನ್ ಮಾಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಡೈವರ್ಸೇ ಸಿಕ್ಬಿಟ್ಟಿರೋದು. ಅಪ್ಪಯ್ಯ, ಈ ರೆಡ್ ಪೆನಲ್ಲಿ ಸೈನ್ ಮಾಡ್ರೆ ಏನಾಯ್ತದೆ? ನಿನ್ನ ಸೈನು ಕೆಂಪಾಗತ್ತೆ, ಈ ಹುಡುಗಿ ಜೀವನ ತಂಪಾಗತ್ತೆ. ಏ ಸುಮ್ನಿರಪ್ಪಯ್ಯ, ನೀನು ಒಳ್ಳೆ ತಮಾಸೆ. ಜೀವನದಲ್ಲಿ ಮೊದಲನೇ ಸಲ ನಾನು ಕೇಳಿದ್ನ ಕೊಡ್ತಾ ಇದೀಯಾ? ಅವ ಹೆಂಗೂ ಸೈನ್ ಹಾಕ್ತಿದ್ದೀನಿ. ಯಾವ ದೇವ್ರ ನೆನ್ಸ್ಕೊಳ್ಳಿ ಹೇಳು? ಓ ಆ ದೇವ್ರ ಬಿಡು. ಹಂಗಾರೆ ದೊಡ್ಡದಾಗಿ ಸ್ಟೈಲ್ ಆಗಿ ಆಟೋಗ್ರಾಫ್ ಹಾಕ್ಬಿಡ್ತೀನಿ. ಜೈ ಮಾವ ಹೇಳಿ ಮಾವ. ಮಾವ ಬೇಡ ಮಾವ. ಒಂದ್ ನಿಮಿಷ ಇರ್ಲಾ? ಯಾಕ್ರಿ? ಇವನಿಗೆ ಡೈವರ್ಸ್ ಕೊಡಿಸ್ತೀನಿ, ಆದ್ರೆ ನಂದೊಂದು ಕಂಡೀಷನ್ ಇದೆ. ಕಂಡೀಷನಾ? ಏನು? ಜಿಮ್ ಬಿಟ್ಬಿಟ್ಟು ಜಮೀನ್ ಅನ್ಬೇಕಾ? ಇಲ್ಲ ಅದನ್ನು ಬಿಟ್ಬಿಟ್ಟು ಮನೇಲಿ ಇರ್ಬೇಕಾ? ಅದಕ್ಕೂ ಸೈ ಬಿಡು. ಯಾವುದು ಬೇಡ. ನಿನಗೆ ಡೈವರ್ಸ್ ಬೇಕು ಅನಿಸ್ತಾ ಇದೆಯಲ್ವಾ? ನನಗೂ ಹಾಗೆ ಏನೋ ಬೇಕು ಅನಿಸ್ತಾ ಇದೆ. ಅಯ್ಯೋ ಡಾಕ್ಟ್ರೆ, ಅಯ್ಯೋ ಏನ್ ಮಾಡ್ಕೊಂಡ್ಬಿಟ್ಟಿ ಕಂದ? ಒಂದ್ ನಿಮಿಷ ಮಗುನ ಹಿಡ್ಕೊಳ್ಳಿ. ಮೇಡಮ್ ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಊರವ್ರ ಮಾತು ಕೇಳ್ಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನ್ ಮಗುನ ಉಳಿಸ್ಕೋಬೇಕಂತ ದೊಡ್ಡ ಆಸ್ಪತ್ರೆಗೆ ಹೋಗಿದ್ರು ಕೂಡ ಮಧ್ಯದಲ್ಲೇ ನನ್ ಮಗು ಪ್ರಾಣ ಹೋಗ್ಬಿಡ್ತಿತ್ತು. ನಿಮ್ ಕ್ಲಿನಿಕ್ ಮುಚ್ಚಬಾರ್ದು, ಖಂಡಿತವಾಗ್ಲೂ ಮುಚ್ಚಬಾರ್ದು ಡಾಕ್ಟ್ರೆ. ಶಿವಣ್ಣ, ನನ್ನ ಕ್ಷಮಿಸ್ಬಿಡು ಶಿವಣ್ಣ. ನೋಡುದ್ರ, ಯಾವ ಹಳ್ಳಿಲಿ ಶಾಲೆಗೂ ಆಸ್ಪತ್ರೆಗೂ ಕೊರತೆ ಇರಲ್ವೋ ಆ ಹಳ್ಳಿನ ಯಾರೂ ತಡೆದು ನಿಲ್ಸೋಕ್ಕಾಗೋದಿಲ್ಲ. ಕ್ಷಮಿಸಿ ಮೇಡಮ್, ಜನರು ಮಾತು ಕಟ್ಕೊಂಡು ಈ ತಪ್ಪಾಯ್ತು. ನಾವಿನ್ನು ಹೊರಡ್ತೀವಿ. ಹೋಗೋ ಮುಂಚೆ ಶಿವಣ್ಣಂಗೂ ಪಾರ್ವತಿ ಅವ್ರಿಗೂ ಕ್ಷಮೆ ಕೇಳಿ ಹೋಗಿ. ಶಿವಣ್ಣ ಅವರೇ, ಪಾರ್ವತಿ ಅವರೇ, ದಯವಿಟ್ಟು ಕ್ಷಮಿಸಿ. ಇನ್ಯಾವತ್ತೂ ಈಗಾಗಲ್ಲ. ಇನ್ಸ್ಪೆಕ್ಟ್ರೆ, ಪಾರ್ವತಿ ಅವರೇ ಅಲ್ಲ, ಡಾಕ್ಟರ್ ಪಾರ್ವತಿ ಅವರು. ಡಾಕ್ಟರ್ ಪಾರ್ವತಿ ಅವರೇ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಪರವಾಗಿಲ್ಲ ಸರ್. ಜೈಕಾರ ಹಾಕ್ದಾಗ ಹಿಕ್ಕೋದು, ಧಿಕ್ಕಾರ ಹಾಕ್ದಾಗ ಕುಕ್ಕೋದು ಮಾಡಲ್ಲ. ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡು ಹೋಗೋದಷ್ಟೇ ಗೊತ್ತಿರೋದು ನಮಗೆ. ಇನ್ನೇನೇ ಕಷ್ಟ ಬಂದರೂ ಆ ದೇವ್ರ ಬಗೆಹರಿಸ್ತಾನೆ ಅನ್ನೋ ನಂಬಿಕೆ ಇದೆ ನಮಗೆ. ಮಗು ಹುಷಾರ್. ಶಿವ, ಪಾರು, ಇದೆಲ್ಲ ಆಗಿದ್ದು ನನ್ನಿಂದನೆಯ.
ನನ್ನನ್ನು ಸಂಸ್ಬಿಡಿ. ಏನ್ ಮಾತಂತ ಅಡಿಯ, ನೀನಾಗ್ಲಿ ಮಾವ ಆಗ್ಲಿ ನಮ್ಗೆ ಹಿಂಗ ಆಯ್ತಲ್ಲ ಅಂತ ಏಟನ್ನು ನಂಬ್ಕೊಂಡಿದ್ದೀರಾ. ಪುಡ್ಲ ಹೋಗ್ಲಿ, ಒಂದೇ ದಿನಕ್ಕೆ ಬೆಡ್ದಷ್ಟು ಕಷ್ಟ ಬಂದು ಮಂಜಂಗ್ ಹಿಂಗ್ ಕರ್ಗೋಯ್ತು. ಸರಿನಪ್ಪ ಶಿವು, ಎಲ್ಲ ಮುಗೀತಲ್ಲ, ನಾನು ಬರ್ತೀನಿ ಕಣೋ ಶಿವು. ಸರಿ ಕಣ್ಮವ. ಅಪ್ಪ ಒಂದು ನಿಮಿಷ. ಅಪ್ಪ ಅಪ್ಪ ಅಪ್ಪ, ನೀವು ಕಾಲಿಟ್ಟಿದ್ದ ಗಳಿಗೇನೋ ಏನೋ ಗೊತ್ತಿಲ್ಲ, ಸಮಸ್ಯೆ ಎಲ್ಲ ಬಗ್ಗೆ ಹೇಳ್ಬಿಡ್ತು. ಎಲ್ಲ ನಿಮ್ಮ ಕಾಲ್ಗೋಣ ಅಪ್ಪ, ನಿಮ್ಮ ಕಾಲ್ಗೋಣ. ಎಲ್ಲ ಒಳ್ಳೇದಾಗ್ತದೆ. ಸತ್ತಮ್ಮ ಹೊರಡೋಣ. ಪರಶು ನಡೆಯೋ. ಛತ್ರಿ ಗಾಡಿ ತೆಗೆಸ್ತಿದ್ದಣಿ. ನಿನ್ನ ಉಪಕಾರ ಯಾವತ್ತೂ ಮರೆಯಲ್ಲ ಕಣೆ. ಥ್ಯಾಂಕ್ ಯು ಸೋ ಮಚ್. ಶಿವಣ್ಣ, ಅದಕ್ಕೆ ತುಂಬ ಕೆಲಸಗಳಿದೆ. ಈ ವಿಷಯ ಗೊತ್ತಾಗಿ ನಾನು ಓಡ್ ಬಂದ್ಬಿಟ್ಟೆ. ಮತ್ತೆ ಸಿಗ್ತೀನಿ. ಇನ್ನೇನೇ ಸಮಸ್ಯೆ ಇದ್ರೂ ನಾನೇ ಇರ್ತೀನಿ, ನನಗೆ ಹೇಳಿ. ಥ್ಯಾಂಕ್ ಯು. ಆಗ್ಲಿ ಕಣ. ಅವ ಒಳಗೆ ಬಂದು ಒಂಚೂರು ಕಾಫಿ ಕುಡ್ಕೊಂಡು ಹೋಗವಾ. ಇನ್ಮೇಲೆ ನಂಜನಗೂಡಿಗೆ ನಾನೇ DC ಆಗಿ ಬಂದಿದ್ದೀನಿ. ಯಾವಾಗ ಬೇಕಾದ್ರೂ ಬರ್ಬೋದು. ಬರ್ತೀನಮ್ಮ. ನಿಲ್ಸಿ ನಿಲ್ಸಿ ನಿಲ್ಸಿ. ಜೈಕಾರ ಎಲ್ಲ ಬೇಡ ಪ್ಲೀಸ್. ಸರ್ದಿ ಸಾಲಲ್ಲಿ ಯಾರ್ಯಾರಿದ್ರೋ ಒಬ್ಬೊಬ್ಬರಾಗೆ ಒಳಗೆ ಬನ್ನಿ, ಚೆಕಪ್ ಮಾಡ್ತೇನೆ. ಹುಷಾರು ಕಲ, ಹುಷಾರು.